ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಥ್ ಗಣಿತ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ನಲ್ಲಿ ಎಕ್ಸ್ಪೋನೆಂಟ್ಸ್ ಆ್ಯಂಡ್ ಪವರ್ ಲೆಸನಿನ ಎಕ್ಸಸೈಸ್ 11.1ನಲ್ಲಿ ಕ್ವಶನ್ ನಂಬರ್ 6ಇಂದ ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿ, ಕ್ವಶನ್ ನಂಬರ್ 6 ಏನು ಕೊಟ್ಟಿದ್ದಾರೆ, ಸಿಂಪ್ಲಿಫೈ ಕೊಟ್ಟಿರೋಂಥ ನಂಬರನ್ನು ಸಿಂಪ್ಲಿಫೈ ಮಾಡಿ ಫೈನಲ್ ಆನ್ಸರನ್ನು ಬರೀರಿ ಅಂತ ಹೇಳಿದ್ದಾರೆ. ನೋಡಿ, ಫಸ್ಟ್ ಕ್ವಶನ್ ಏನು ಹೇಳಿದ್ದಾರೆ, 6th ಮೇನಲ್ಲಿ ಫಸ್ಟ್ ಕ್ವಶನ್ನು. ಸೊ 2 × 10⁻³ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ 2 × 10⁻³ ಅಂತ ಅಂದರೆ 2 × 10⁻³ ಅಂದರೆ 2 ಆ್ಯಸ್ ಇಟ್ ಈಸ್ ಇರುತ್ತೆ. 10⁻³ ಅಂದರೆ 10ಅನ್ನು ಎಷ್ಟು ಸರಿ ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳಿ ಇದ್ರ ಮೀನಿಂಗು 10 ಟೈಮ್ಸ್ ಮಲ್ಟಿಪ್ಲೈ 10ಅನ್ನು 3 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳಿ. ಸೊ 2 × 10 × 10 × 10 10⁻³ ಅಂದರೆ 10ಅನ್ನು 3 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು ಅಂತ. 10 ಟೆನ್ಸ್ 100, 100 ಟೆನ್ಸ್ ಏನಾಗುತ್ತೆ 1000 ಆಗುತ್ತೆ. ಸೊ 2 × 1000 ಈಸ್ ಹೌ ಮಚ್ ಯು ಆರ್ ಗೆಟಿಂಗ್ ಹಿಯರ್ 2000 ಆನ್ಸರ್ ಆಗಿರುತ್ತೆ. ಮೂವ್ ಟು ದ ಸೆಕೆಂಡ್ ಕ್ವಶನ್. ಸೆಕೆಂಡ್ ಕ್ವಶನ್ ಏನು ಹೇಳಿದ್ದಾರೆ ನೋಡಿ, 7⁻² × 2⁻² ಅಂತ ಹೇಳಿ ಕೊಟ್ಟಿದ್ದಾರೆ. ಸೆಕೆಂಡ್ ಕ್ವಶನ್ 7⁻² × 2⁻², ಅಂದರೆ 7ಅನ್ನು 2 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು, ಇಂಟು 2ಅನ್ನು ಎಷ್ಟು ಟೈಮ್ ಮಲ್ಟಿಪ್ಲೈ ಮಾಡಬೇಕು 2 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳಿ. 7 7s 49 ಇಂಟು 2 2s 4. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ ನಿಮಗೆ ನೋಡಿ, 4 9s 36, ಕ್ಯಾರಿ 3, 4 4s 16, 17 18 19, 196 ಆನ್ಸರ್ ಬರುತ್ತೆ. ನೋಡಿ, ನೆಕ್ಸ್ಟ್ ಕ್ವಶನ್ನು 2⁻³ × 5 ಅಂತ ಹೇಳಿ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 3 ಏನು ಕೊಟ್ಟಿದ್ದಾರೆ, 2⁻³ × 5 ಅಂದರೆ 2ನ ಎಷ್ಟು ಸರಿ ಮಲ್ಟಿಪ್ಲೈ ಮಾಡಬೇಕು, 2ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು, ಇಂಟು 5 1 ಟೈಮ್ ಇದೆ. 2 2s 4, 4 2s 8 ಇಂಟು 5, 8 5s ವಾಟ್ ಯು ಆರ್ ಗೆಟಿಂಗ್ ಹಿಯರ್ 8 5s 40. ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿ, ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, ಕ್ವಶನ್ ನಂಬರ್ 4ಅಲ್ಲಿ 3 × 4⁻⁴. 3 × 4⁻⁴ ಅಂದರೆ 3ನ ಒಂದು ಸರಿ ಮಲ್ಟಿಪ್ಲೈ ಮಾಡಬೇಕು, 4ಅನ್ನು 4 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳಿ. ಓಕೆನಾ. ಸೊ 3 4s 12 ಇಂಟು 4 4s 16, 16 4s 64. ಓಕೆನಾ. ಸೊ ನಾವು ಲುಕ್ ಎಟ್ ಹಿಯರ್ 64 × 12, 64 × 12ಅನ್ನು ಮಲ್ಟಿಪ್ಲೈ ಮಾಡಿದಾಗ 12 4s 48, ಕ್ಯಾರಿ 4, 12 6 72, 72 73 74 75 76, 768 ಆಗಿರುತ್ತೆ ಆನ್ಸರು. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಕ್ವಶನ್ ನಂಬರ್ 5 ನೋಡಿ, ಏನು ಕೊಟ್ಟಿದ್ದಾರೆ, 0 × 10⁻², ಅಂದರೆ 0 × 10 ಎಷ್ಟು ಸರಿ ಮಲ್ಟಿಪ್ಲೈ ಮಾಡಬೇಕು 2 ಟೈಮ್ಸ್. 0 × 10 10s 100, 0 × ಎನಿ ನಂಬರ್ ಈಸ್ ಆಲ್ವೇಸ್ 0, ಯು ನೋ ದ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 6, 5⁻² × 3⁻³ ಅಂತ ಹೇಳಿ ಕೊಟ್ಟಿದ್ದಾರೆ. 5ಅನ್ನು ಎಷ್ಟು ಟೈಮ್ ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳಿ 2 ಟೈಮ್ಸನ್ನು ಮಲ್ಟಿಪ್ಲೈ ಮಾಡಬೇಕು, ಆ್ಯಂಡ್ 3ಅನ್ನು ಎಷ್ಟು ಟೈಮ್ ಮಲ್ಟಿಪ್ಲೈ ಮಾಡಬೇಕು 3 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. 5 5s 25 ಇಂಟು 3 3s 9, 9 3s 27. ಸೊ 25 × 27 ನೋಡಿ, 25 × 27, 7 5s 35, 7 5s 35, ಕ್ಯಾರಿ 3, 7 2s 14, 14 + 3 is 17, ಪ್ಲಸ್ 2 5s 10, ಕ್ಯಾರಿ 1, 2 2s 4, 4 + 1 is 5. ಸೊ 5 7 6 ಎಷ್ಟು ಬರುತ್ತೆ ಆನ್ಸರು 675 ಆಗಿರುತ್ತೆ ಇದರ ಆನ್ಸರು. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಿ, 2⁻⁴ × 3⁻². ನೋಡಿ, ಇಲ್ಲಿ ಬರಿತೀನಿ 2⁻⁴ ಇಂಟು ನೋಡಿ 2⁻⁴ ಇಂಟು 3⁻², ಅಂದರೆ 2ನ ಎಷ್ಟು ಸರಿ ಮಲ್ಟಿಪ್ಲೈ ಮಾಡಬೇಕು 4 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳಿ. ಸೊ 2 × 2 × 2 × 2, 3ನ ಎಷ್ಟು ಟೈಮು 2 ಟೈಮ್ಸು. 2 2s 4, 4 2s 8, 8 2s 16 ಇಂಟು 3 3s 9, 16 9s 144. So the answer is 144. Move on to the last question. 3⁻² × 10⁻⁴. 3⁻² ಇಂಟು 10⁻⁴ ನೋಡಿ, 3⁻² ಇಂಟು 10⁻⁴ ಅಂತಂದರೆ 3 × 3 2 ಟೈಮ್ಸ್. 10ಅನ್ನು ಎಷ್ಟು ಟೈಮ್ ಮಲ್ಟಿಪ್ಲೈ ಮಾಡೋಕ್ಕೆ ಹೇಳಿದ್ದಾರೆ 4 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಕ್ಕೆ ಹೇಳಿದ್ದಾರೆ. ಸೊ 3 3s 9, 10 10s 100, 100 10s 1000, 1000 10s 10,000. So 9 × 10,000 how much you are getting here 90,000. Move on to the question number 7. ನೋಡಿ, 7ನಲ್ಲಿ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, -4⁻³ ಅಂತ ಹೇಳಿ ಕೊಟ್ಟಿದ್ದಾರೆ. ಇದನ್ನು ಸಿಂಪ್ಲಿಫೈ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ನಿಮಗೆ ಯಾವಾಗಲೇ ಆಗಲಿ ನೆಗೆಟಿವ್ ನಂಬರ್ ಇದ್ದರೆ ಅದರ ಪವರ್ ಆಡ್ ನಂಬರ್, ನೆಗೆಟಿವ್ ನಂಬರ್ ಟು ದಿ ಪವರ್ ಆಫ್ ಆಡ್ ಇತ್ತು ಅಂದರೆ ಅದು ಯಾವಾಗಲೂ ಏನಾಗಿರುತ್ತೆ ನೆಗೆಟಿವ್ ನಂಬರೇ ಬರುತ್ತೆ. ನೆಗೆಟಿವ್ ನಂಬರ್ ಟು ದಿ ಪವರ್ ಆಫ್ ಈವನ್ ನಂಬರ್, ಪವರ್ ಈವನ್ ನಂಬರ್ ಇತ್ತು ಅಂದರೆ ಅದು ಯಾವ ನಂಬರ್ ಬರುತ್ತೆ ಪಾಸಿಟಿವ್ ನಂಬರ್ ಬರುತ್ತೆ. ಇದನ್ನು ನೆನ್ಪಿಟ್ಕೋಬೇಕು. ಯಾವುದೇ ನೆಗೆಟಿವ್ ನಂಬರಿನ ಪವರು ಆಡ್ ನಂಬರ್ ಇದ್ದರೆ ಅಗೇನ್ ನೆಗೆಟಿವ್ ನಂಬರೇ ಬರುತ್ತೆ. ಯಾವುದೇ ನಂಬರಿನ ಸೈನು ಮೈನಸ್ ಇದ್ದು
ಇದ್ರದ್ದು ಪವರ್ ಈವನ್ ಇತ್ತು ಅಂತಂದರೆ, ನೆಗೆಟಿವ್ ನಂಬರಿನ ಪವರ್ ಈವನ್ ಇತ್ತು ಅಂದರೆ ಅದರ ನಂಬರ್ ಏನು ಬರುತ್ತೆ, ಪಾಸಿಟಿವ್ ನಂಬರ್ ಬರುತ್ತೆ. ಸೊ ಇಲ್ಲಿ ನೋಡಿ -4 ಕೊಟ್ಟಿದ್ದಾರೆ, ಪವರ್ ಏನು ಕೊಟ್ಟಿದ್ದಾರೆ, ಈವನ್ ನಂಬರ್ ಆಡ್ ನಂಬರ್ 3 ಕೊಟ್ಟಿದ್ದಾರೆ. ಸೊ ಪವರ್ ಈಸ್ ಈವನ್ ನಂಬರ್ ಅಂದರೆ -4 ರೈಸ್ ಟು ದಿ ಪವರ್ ಆಫ್ 3 ಅಂದರೆ ಆನ್ಸರ್ ಏನು ಬರುತ್ತೆ, ಮೈನಸ್ಸೇ ಬರುತ್ತೆ. 4ಅನ್ನು ಎಷ್ಟು ಟೈಮ್ ಮಲ್ಟಿಪ್ಲೈ ಮಾಡಬೇಕು, 3 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. ಸೊ -4 4 16 4 4 16 16 4 64. ಸೊ ದ ಫೈನಲ್ ಆನ್ಸರ್ ಈಸ್ -64 ಆಗಿರುತ್ತೆ. ನೋಡಿ ನೆಕ್ಸ್ಟ್ ಒನ್ನು ಸೆಕೆಂಡ್ ಕ್ವಶನ್ನು, -3 ಇಂಟು -2 ರೈಸ್ ಟು ದಿ ಪವರ್ ಆಫ್ 3. ನೋಡಿ ಅಗೇನು -3 ಆ್ಯಸ್ ಇಟ್ ಈಸ್ ಬರ್ಕೊಂತೀವಿ, ಇಂಟು ಇಲ್ಲೇನು ಕೊಟ್ಟಿದ್ದಾರೆ, ಪವರು ನೆಗೆಟಿವ್ ನಂಬರ್ ಟು ದಿ ಪವರ್ ಆಫ್ ಆಡ್ ನಂಬರ್ ಇದ್ದರೆ ಅಗೇನ್ ನಿಮಗೆ ಏನು ಬರುತ್ತೆ, ಇಲ್ಲಿ ನೆಗೆಟಿವ್ ನಂಬರೇ ಬರುತ್ತೆ. ಬಟ್ 2ನ ಎಷ್ಟು ಟೈಮ್ ಮಲ್ಟಿಪ್ಲೈ ಮಾಡಿ ಅಂತ ಹೇಳಿದ್ದಾರೆ, 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಸೊ 2 2s are 4, 4 2s are 8, -8 ಆಗಿರುತ್ತೆ. 8 3s are 24, ಬಟ್ ಇಲ್ಲಿ ಒಂದು ಮೈನಸ್ ಇದೆ, ಇಲ್ಲಿ ಒಂದು ಮೈನಸ್ ಇದೆ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ, +24 ಆಗಿರುತ್ತೆ ಆನ್ಸರು. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ಕ್ವಶನ್ ನೋಡಿ, ಥರ್ಡ್ ಕ್ವಶನ್ ಏನು ಕೊಟ್ಟಿದ್ದಾರೆ, -3 ಸ್ಕ್ವಯರ್ ಇಂಟು -5 ಸ್ಕ್ವಯರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಎರಡು ನೆಗೆಟಿವ್ ನಂಬರು ಪವರ್ ಏನಾಗಿದೆ, ಈವನ್ ಆಗಿದೆ. ಇಲ್ಲಿ ನೆಗೆಟಿವ್ ನಂಬರ್ ಟು ದಿ ಪವರ್ ಏನಾಗಿದೆ, ಈವನ್ ಆಗಿದೆ. ಇದು ಈವನ್ ಆಗಿತ್ತು ಅಂತಂದರೆ ಏನು ಬರುತ್ತೆ, ನಿಮಗೆ ಪಾಸಿಟಿವ್ ನಂಬರ್ ಬರುತ್ತೆ. ಸೊ 3 ಇಂಟು 3 ಇಂಟು 5 ಇಂಟು 5, ಸೊ ಪ್ಲಸ್ ಆಗಿರುತ್ತೆ ಇದು, ಯಾಕೆಂದರೆ ಪವರ್ ಏನಾಗಿದೆ, ಈವನ್ ನಂಬರ್ ಆಗಿದೆ. 3 3s are 9 ಇಂಟು 5 5s are 25. 25 9s are how much you are getting, 225. 25 9s are 225. ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿ ನೆಕ್ಸ್ಟ್ ಕ್ವಶನ್ ನಂಬರ್ 4 ಏನು ಕೊಟ್ಟಿದ್ದಾರೆ, -2 ರೈಸ್ ಟು ದಿ ಪವರ್ ಆಫ್ 3 ಇಂಟು -10 ರೈಸ್ ಟು ದಿ ಪವರ್ ಆಫ್ 3 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನೋಡಿ ನೆಗೆಟಿವ್ ನಂಬರು ಪವರ್ ಏನಾಗಿದೆ, ಆಡ್ ನಂಬರ್ ಆಗಿದ್ರೆ ಅಗೇನ್ ಆನ್ಸರ್ ಏನು ಬರುತ್ತೆ, ನೆಗೆಟಿವೇ ಬರುತ್ತೆ. ಸೊ 2 ಇಂಟು 2 ಇಂಟು 2, ಓಕೆನಾ. ಸೊ ಇದೇನಾಯಿತು, ಪವರ್ 3 ಇರೋದ್ರಿಂದ 3 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತಾ ಇದ್ವಿ. 2 2s are 4, 4 2s are 8, ಏನಾಯಿತು, -8 ಆಯಿತು. ಇಂಟು ಅಗೇನ್ ಇಲ್ಲಿ ಮೈನಸ್ ಪವರ್ ಏನಾಗಿದೆ, ಆಡ್ ನಂಬರ್ ಆಗಿದ್ದರಿಂದ ಇದನ್ನು ಮೈನಸ್ಸೇ ಆಗಿರುತ್ತೆ. 10ಅನ್ನು ಎಷ್ಟು ಟೈಮ್ ಮಲ್ಟಿಪ್ಲೈ ಮಾಡೋಕ್ಕೆ ಹೇಳಿದ್ದಾರೆ, 3 ಟೈಮ್ಸು. ಸೊ -8 ಇಂಟು 10 10s are 100, 100 10s ಏನಾಗಿರುತ್ತೆ, 1000 ಆಗಿರುತ್ತೆ. ಸೊ ಮೈನಸ್ ಇಂಟು ಮೈನಸ್ ಏನಾಯಿತು, ಪ್ಲಸ್ ಆಯಿತು. 8 ಇಂಟು 1000 ಈಸ್ 8000. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೋಡಿ ನೆಕ್ಸ್ಟ್ ಕ್ವಶನ್ ನಂಬರ್ 8ಗೆ ಮೂವ್ ಆದರೆ, ಸೊ ನೆಕ್ಸ್ಟ್ ಕ್ವಶನಲ್ಲಿ ಏನು ಹೇಳಿದ್ದಾರೆ, ಕಂಪೇರ್ ದ ಫಾಲೋಯಿಂಗ್ ನಂಬರ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. 2 ನಂಬರ್ಸನ್ನು ಕೊಟ್ಟಿದ್ದಾರೆ, ಈ 2 ನಂಬರನ್ನು ಕಂಪೇರ್ ಮಾಡಿ ಅಂತ ಹೇಳಿದ್ದಾರೆ. ಫಸ್ಟ್ ಒನ್ 2.7 ಇಂಟು 10 ರೈಸ್ ಟು ದಿ ಪವರ್ ಆಫ್ 12 ಆ್ಯಂಡ್ 1.5 ಇಂಟು 10 ರೈಸ್ ಟು ದಿ ಪವರ್ ಆಫ್ 8. ನೋಡಿ 2.7 ಬೇಸ್ ಇಲ್ಲಿ 2.7 ಇದೆ, ಇಲ್ಲಿ ಏನಾಗಿದೆ 1.5 ಇದೆ ನಂಬರು. ಸೊ 10 ರೈಸ್ ಟು ದಿ ಪವರ್ ಆಫ್ 12 ಕೊಟ್ಟಿದ್ದಾರೆ, ಇಲ್ಲಿ 10 ರೈಸ್ ಟು ದಿ ಪವರ್ ಆಫ್ 8. ಪವರ್ 12 ಮತ್ತು 8ಅಲ್ಲಿ ಯಾವುದು ಗ್ರೇಟರು, 12 ಈಸ್ ಗ್ರೇಟರ್. ಸೊ 2.7 ಇಂಟು 10 ರೈಸ್ ಟು ದಿ ಪವರ್ ಆಫ್ 12 ಈಸ್ ಗ್ರೇಟರ್ ದೆನ್ 1.5 ಇಂಟು 10 ರೈಸ್ ಟು ದಿ ಪವರ್ ಆಫ್ 8. ಯಾಕೆ ಅಂತಂದರೆ ಇದ್ರ ಪವರು ಈ ಪವರಿಗಿಂತ ಏನಾಗಿದೆ, ಗ್ರೇಟರ್ ಆಗಿದೆ. ಸೊ ದಿಸ್ ನಂಬರ್ ಈಸ್ ಗ್ರೇಟರ್. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಸೆಕೆಂಡ್ ಒನ್ ಏನು ಕೊಟ್ಟಿದ್ದಾರೆ ನೋಡಿ, 4 ಇಂಟು 10 ರೈಸ್ ಟು ದಿ ಪವರ್ ಆಫ್ 14 ಆ್ಯಂಡ್ 3 ಇಂಟು 10 ರೈಸ್ ಟು ದಿ ಪವರ್ ಆಫ್ 17. ನೋಡಿ ಒಂದು ಪವರು 14 ಇದೆ, ಇನ್ನೊಂದು ಪವರು 17 ಇದೆ. ಇದರಲ್ಲಿ 14 ಮತ್ತು 17ಅಲ್ಲಿ ಯಾವುದು ಗ್ರೇಟರ್, 17 ಈಸ್ ಗ್ರೇಟರ್. ಸೊ 4 ಇಂಟು 10 ರೈಸ್ ಟು ದಿ ಪವರ್ ಆಫ್ 14 ಈಸ್ ಸ್ಮಾಲರ್ ದೆನ್ 3 ಇಂಟು 10 ರೈಸ್ ಟು ದಿ ಪವರ್ ಆಫ್ 17. ಸೊ ಇದು ಯಾವುದು ಗ್ರೇಟರ್ ಆಗಿದೆ, 3 ಇಂಟು 10 ರೈಸ್ ಟು ದಿ ಪವರ್ ಆಫ್ 17. ಥ್ಯಾಂಕ್ ಯು.